ಮತ್ತೆ ಧರ್ಮ ರಾಜಕೀಯ ಸಂಘರ್ಷ. ಸಿಎಂ ಗೂಂಡಾಗಿರಿ ಪದ ಪ್ರಯೋಗಕ್ಕೆ ಬಿಜೆಪಿ ಸಭಾತ್ಯಾಗ. ವಸತಿ ಶಾಲೆಯಲ್ಲಿ ಇನ್ಮುಂದೆ ಧಾರ್ಮಿಕ ಹಬ್ಬಗಳಿಗೆ ನಿರ್ಬಂಧ. ಬರೋಬ್ಬರಿ 5 ವರ್ಷದ ಬಳಿಕ ಬೆಳಗಾವಿಯಲ್ಲಿ ಕನ್ನಡತಿಗೆ ಮೇಯರ್ ಪಟ್ಟ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಯನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕರಾವಳಿಯಲ್ಲಿ ಮತ್ತೆ ಧರ್ಮ ರಾಜಕೀಯ ಶುರುವಾದಂತೆ ಕಾಣಿಸ್ತಾ ಇದೆ. ಮಂಗಳೂರಿನ ಜರೂಸಾ ಶಾಲೆಯಲ್ಲಿ ಶಿಕ್ಷಕಿಯಿಂದ ಧರ್ಮ ಅವಹೇಳನ ಪಾಠ ವಿಚಾರ ಸಂಬಂಧ ಬಿಜೆಪಿ ನಾಯಕರ ವಿರುದ್ಧ ಕೇಸ್ ದಾಖಲಾಗಿದೆ. ಗಲಭೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಶಾಸಕ ವೇದವ್ಯಾಸ ಕಾಮತ್, ಭರತ್ ಶೆಟ್ಟಿ, ವಿಶ್ವ ಹಿಂದೂ ಮುಖಂಡ ಶರಣ್ ಪಂಪುವೆಲ್ ಸೇರಿದಂತೆ 5 ವಿರುದ್ಧ ದೂರು. ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಸಂಬಂಧ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆ ಕೊಟ್ಟಂತಹ ಭರತ್ ಶೆಟ್ಟಿ, ನಾನು ಸ್ಪಾಟ್ನಲ್ಲೇ ಇರಲಿಲ್ಲ, ನನ್ನ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ನಾನು ಶಾಲೆಯ ಪ್ರತಿಭಟನೆಗೆ ಹೋಗಿರಲಿಲ್ಲ. ಡಿಡಿಪಿಐ ಬಳಿ ಪ್ರತಿಭಟನೆಗೆ ಹೋಗಿದ್ದು ನಮ್ಮನ್ನ ಫಿಕ್ಸ್ ಮಾಡಬೇಕು ಅಂತಾನೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ನಾನು ಸ್ಪಾಟ್ನಲ್ಲೇ ಇರಲಿಲ್ಲ ಅಂತ ಹೇಳಿದ ಮೇಲೆ ಬೇಲ್ ಯಾಕೆ ತೆಗೆದುಕೋಬೇಕು? ನಮ್ಮನ್ನ ಅರೆಸ್ಟ್ ಮಾಡ್ಲಿ, ನಾವು ಫೇಸ್ ಮಾಡ್ತೀವಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಶಾಲೆ ಮೇಲೆ ಪ್ರತಿಭಟನೆ ಮಾಡಿರುವ ಕಾರಣಕ್ಕಂತ ಎಫ್ಐಆರ್ ಅಲ್ಲಿ ರಿಪೋರ್ಟ್ ಇದೆ. ನಿಮ್ಗೆ ಎಕ್ಸೆಸ್ ಇರಬಹುದು ಎಫ್ಐಆರ್ ರಿಪೋರ್ಟ್ ಅನ್ನ. ಆ ರಿಪೋರ್ಟ್ ಅಲ್ಲಿ ಕ್ಲಿಯರ್ ಕಟ್ ಆಗಿದೆ. ವೇದವ್ಯಾಸ ಕಾಮತ್ರು, ಡಾಕ್ಟರ್ ಭರತ್ ಶೆಟ್ರು, ಶರಣ್ ಪಂಪೆಲ್ಲು, ಭರತ್ ಅನ್ನುವಂಥ ಒಬ್ಬ ಕಾರ್ಪೊರೇಟ್ರು, ಮತ್ತೊಬ್ಬರು ಕಾರ್ಪೊರೇಟ್ರು ಎಫ್ಐಆರ್ ಅಲ್ಲಿ ಯಾರನ್ನ ಆ್ಯಡ್ ಮಾಡಿದ್ದಾರೆ ಅವರು ಸ್ಪಾಟಲ್ಲೇ ಇಲ್ಲ ಅಂದ ನಂತರ ಎಫ್ಐಆರ್ ಆಗಿ ಮಾಡ್ತಾರೆ. ನಾವು ಬೇಲ್ ತೊಗೊಳ್ಳೋದಿಲ್ಲ, ಅರೆಸ್ಟ್ ಮಾಡಿದ್ರೆ ಮಾಡಲಿ. ಕಾನೂನು ರೀತಿಯಲ್ಲಿ ಏನೆಲ್ಲ ಮಾಡಬೇಕು ಅದನ್ನ ನಾವು ಮಾಡ್ಕೊಳ್ತೀವಿ. ಆದ್ರೆ ಕಾಂಗ್ರೆಸ್ನ ಮಾನಸಿಕತೆ ನೋಡಿ. ಅಲ್ಲಿ ಇದ್ದಂತ ಶಾಸಕ ನಾನು ಮಾತ್ರ, ಭರತ್ ಶೆಟ್ಟಿ ಅವರು ಮತ್ತು ಶರಣ್ ಪಂಪೆಲ್ ಅವರು ಇಲ್ಲೇ ಇರಲಿಲ್ಲ, ಅವ್ರ ಮೇಲೆ ಎಫ್ಐಆರ್ ಹಾಕಿದೆ. ಅಂದ್ರೆ ಇಲ್ಲದ ವ್ಯಕ್ತಿಗಳ ಮೇಲೆ ಮಾನಸಿಕ ನಿಮ್ಮ ಎಫ್ಐಆರ್ ಆಗ್ತಿದೆ ಅಂದ್ರೆ ನಿಮ್ಮ ಮಾನಸಿಕತೆ ಏನು? ಕಾಂಗ್ರೆಸ್ನವರ ಕೃಪಾಕರ್ಷಿತ ಅಂತ ಹೇಳಿ ಇದು ಅರ್ಥ ಆಗಲ್ವಾ? ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಶಿಕ್ಷಕಿಯಿಂದ ಧರ್ಮ ನಿಂದನೆಯ ಪ್ರಕರಣ ಸದನದಲ್ಲೂ ಪ್ರತಿಧ್ವನಿಸಿತು. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಶೂನ್ಯ ವೇಳೆಯಲ್ಲಿ ಭರತ್ ಶೆಟ್ಟಿ ಎಫ್ಐಆರ್ ಹಾಕಿದ್ದನ್ನ ಪ್ರಶ್ನಿಸಿದ್ರು. ನಾನು ಸ್ಪಾಟ್ನಲ್ಲೇ ಇರಲಿಲ್ಲ, ನನ್ನ ಮೇಲೇಕೆ ಎಫ್ಐಆರ್ ಅಂತ ಪ್ರಶ್ನಿಸಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ದಿನೇಶ್ ಗುಂಡೂರಾವ್, ಮಂಗಳೂರಲ್ಲಿ ಏನೆಲ್ಲ ನಡೀತಾ ಇದೆ, ಹೇಗೆ ಪ್ರಚೋದನೆ ಮಾಡಿಸ್ತಾ ಇದ್ದೀರಾ ಗೊತ್ತಿದೆ, ಅದಕ್ಕೆ ದೂರು ಕೊಟ್ಟಿದ್ದಾರೆ ಅಂತ ಕೌಂಟರ್ ಕೊಟ್ರು. ಈ ವೇಳೆ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ಶಾಸಕರು ಘಟನಾ ಸ್ಥಳದಲ್ಲೇ ಇಲ್ಲದಿದ್ದಾಗ ಎಫ್ಐಆರ್ ಹಾಕೋದಂದ್ರೆ ಏನು? ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಕಿಡಿಕಾರಿದ್ರು. ಆ ಪ್ರತಿಭಟನೆ ಆಗೋ ಸಂದರ್ಭದಲ್ಲಿ ನಾನು ಇರಲೇ ಇಲ್ಲ. ನನ್ನನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾರೋ ಒತ್ತಡದಿಂದ ಹಾಕಿದ್ದಾರೆ ಅಂತ, ಯಾರೋ ಮೇಲ್ಗಡೆ ಒತ್ತಡ. ಇಲ್ಲಾಂದ್ರೆ ಪೊಲೀಸರಿಗೆ ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ? ಸೊ ಅಧಿಕಾರಿಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಹಾಗಾದ್ರೆ ಯಾರು ಬೇಕಾದ್ರೂ ಇವಾಗ ನನ್ ಬೇಕಾದ್ರೂ ನಾನು ಹೋಗೇ ಇಲ್ಲ, ನನ್ನ ಮೇಲೆ ಕೇಸ್ ಹಾಕ್ಬೋದಾಗ್ರೆ ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಅಂದ್ರೆ ಈ ರೀತಿ ಕೇಸ್ಗಳನ್ನ ಪದೇ ಕೇಸ್ಗಳು ಬಿಜೆಪಿ ಶಾಸಕರ ವಿರುದ್ಧ ಪ್ರಕರಣ ದಾಖಲಾಗಿರುವುದಕ್ಕೆ ಸಿಟಿ ರವಿ ಕಟೀಲ್ ಖಂಡಿಸಿದ್ದಾರೆ. ಕಾಂಗ್ರೆಸ್ ದ್ವಿಮುಖ ನೀತಿ, ತುಷ್ಟೀಕರಣದ ನೀತಿ ಅನುಸರಿಸುತ್ತಾ ಇದೆ. ಶಾಲೆಯಲ್ಲಿ ಕೋಮು ಭಾವನೆ ಕೆರಳಿಸಿದ ಶಿಕ್ಷಕಿಯನ್ನ ಅಮಾನತುಗೊಳಿಸುವುದು ಬಿಟ್ಟು ಸಾರ್ವಜನಿಕರ ಹೋರಾಟಕ್ಕೆ ನೈತಿಕ ಬೆಂಬಲ ನೀಡಿದ ಶಾಸಕರ ಮೇಲೆ ಕೇಸ್ ದಾಖಲಿಸಲಾಗಿದೆ. ಶಿಕ್ಷಕಿ ದೂರು ನೀಡಿದ ತಕ್ಷಣ ತಾನು ಮಾಡಿದ ತಪ್ಪನ್ನ ಮುಚ್ಚಿ ಹಾಕಿಕೊಳ್ಳಲು ಸಾಧ್ಯವಿಲ್ಲ. ಈ ಬಗ್ಗೆ ತನಿಖೆ ನಡೀಲಿ, ಸತ್ಯಾಸತ್ಯತೆ ಹೊರಬರಲಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟ್ವೀಟ್ ಮೂಲಕವೂ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಶಾಸಕರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸುವ ಮೂಲಕ ಕಾಂಗ್ರೆಸ್ ತನ್ನ ಹಿಂದೂ ವಿರೋಧಿ ನೀತಿಯನ್ನ ತೋರಿದೆ ಅಂತ ಖಂಡಿಸಿದೆ. ಕಾಂಗ್ರೆಸ್ ದ್ವಿಮುಖ ನೀತಿಯನ್ನ ಅನುಸರಿಸಿದೆ, ಒಂದು ತುಷ್ಟೀಕರಣದ ನೀತಿಯನ್ನ ಮಾಡಿದೆ. ಒಂದು ಕೋಮು ಭಾವನೆಯನ್ನ ಪ್ರಚೋದನೆ ಮಾಡಿರತಕ್ಕಂಥ ಶಿಕ್ಷಕಿಯನ್ನ ಅಮಾನತುಗೊಳಿಸುವ ಬದಲು ಕಾಂಗ್ರೆಸ್ನ ತುಷ್ಟೀಕರಣದ ನೀತಿಯನ್ನ ಬಹಿರಂಗಪಡಿಸಿದೆ. ಇದು ಮತ ಬ್ಯಾಂಕಿಗಾಗಿ ಮಾಡಿರತಕ್ಕಂಥ ಕಾಂಗ್ರೆಸ್ನ ಹೀನ ರಾಜಕಾರಣ. ಆ ಶಿಕ್ಷಕಿ ಹಿಂದೂ ಧರ್ಮದ ವಿರುದ್ಧ ನಿರಂತರವಾಗಿ ತಪ್ಪಭಿಪ್ರಾಯ ಮೂಡಿಸೋ ಕೆಲಸ ಮಾಡ್ತಿದ್ರು ಅನ್ನೋದನ್ನ ಅದೇ ಶಾಲೆಯ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಶಿಕ್ಷಕಿಯವರು ತಾನು ಮಾಡಿದ ತಪ್ಪನ್ನ ದೂರು ಕೊಟ್ಟ ತಕ್ಷಣ ಮುಚ್ಚಾಕೋಕ್ಕಾಗಲ್ಲ. ತನಿಖೆ ನಡೀಲಿ, ತನಿಖೆ ನಡೆದಾಗ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಪರಿಷತ್ತಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯರ ಗೂಂಡಾಗಿರಿ ಪದ ಪ್ರಯೋಗಕ್ಕೆ ಬಿಜೆಪಿಗರು ಸಭಾತ್ಯಾಗ ಮಾಡುವಂತಾಯಿತು. ಪ್ರಶ್ನೋತ್ತರ ಅವಧಿಯಲ್ಲಿ ಅನುದಾನ ತಾರತಮ್ಯದ ಬಗ್ಗೆ ಸಿಎಂ ಸುದೀರ್ಘ ಉತ್ತರ ನೀಡ್ತಾ ಇದ್ರು. ಈ ವೇಳೆ ಬಿಜೆಪಿ ಸದಸ್ಯರು 4 ನಿಮಿಷಗಳಲ್ಲಿ ಉತ್ತರ ಕೊಡಬೇಕು, ಭಾಷಣ ಮಾಡಬೇಡಿ ಅಂತ ಹೇಳ್ತಿದ್ದಂತೆ ಸಿಟ್ಟಿಗೆದ್ದ ಸಿಎಂ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಗೆ ಶೇಮ್ ಆಗಬೇಕು, ಸುಳ್ಳಿಗೆ ಮತ್ತೊಂದು ಹೆಸರೇ ಬಿಜೆಪಿ, ಈಗ ಜೆಡಿಎಸ್ ಸೇರ್ಕೊಂಡಿದೆ ಅಂದ್ರು. ಸತ್ಯ ಯಾವತ್ತೂ ಸುಳ್ಳು ಆಗಲ್ಲ ಅಂತ ಹೇಳ್ತಿದ್ದಂತೆ ಬಿಜೆಪಿಗರು ಜೋರು ಮಾತುಗಳನ್ನಾಡಿದ್ರು. ಈ ವೇಳೆ ಮತ್ತೆ ಸಿಎಂ ಏನ್ ಗೂಂಡಾಗಿರಿ ಮಾಡ್ತೀರಾ, ಇದಕ್ಕೆಲ್ಲ ನಾವು ಹೆದರೋಲ್ಲ ಅಂದ್ರು. ಸಿಎಂ ಗೂಂಡಾಗಿರಿ ಪದ ಬಳಸಿದ್ದಕ್ಕೆ ಕ್ಷಮೆಯಾಚಿಸುವಂತೆ ಬಿಜೆಪಿ ನಾಯಕರು ಪಟ್ಟು ಹಿಡಿದು ಸಭಾತ್ಯಾಗ ಮಾಡಿದ್ರು. ಬಳಿಕ ಸಿಎಂ ಮಾತನಾಡಿ, ನಾನು ಉತ್ತರ ಕೊಡುವಾಗ ರುದ್ರೇಗೌಡರು ಮಧ್ಯದಲ್ಲಿ ಬರೋಕೆ ಮುಂದಾದ್ರು, ಅದಕ್ಕೆ ನಾನು ಕೂತ್ಕೊಳ್ಳಿ ಎಂದೆ, ಉದ್ದೇಶಪೂರ್ವಕವಾಗಿ ಮಾತನಾಡಿಲ್ಲ ಅಂದ್ರು. ರಾಜ್ಯದ ಜನ ನೋಡ್ತಾ ಇದ್ದಾರೆ, 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ನೀವು ಹೇಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಈ ರಾಜ್ಯಕ್ಕೆ ಅಂತ ಹೇಳಿ 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ.
ಅವ್ರು ಕೇಳ್ತಾರೆ, ಅವ್ರು ಕೇಳಿದ ಮೇಲೆ ಪರ್ಮಿಷನ್ ತಗೊಂಡು ಕೇಳಿ. ಇಂದು ರಾಜ್ಯಸಭೆಗೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಬಿಜೆಪಿಯಿಂದ ನಾಮಪತ್ರ ಸಲ್ಲಿಸಿದ ನಾರಾಯಣ ಬಾಂಡಾಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸುನಿಲ್ ಕುಮಾರ್ ಸಾಥ್ ನೀಡಿದ್ರು. ವಿಜಯೇಂದ್ರ ಮಾತನಾಡಿ, ನಾರಾಯಣ್ ಬಾಂಡಾ ಪಕ್ಷಕ್ಕೆ ಆಸರೆ ಆಗ್ತಾರೆ, ರಾಜ್ಯಕ್ಕೆ ನ್ಯಾಯ ಕೊಡುವ ಕೆಲಸ ಮಾಡ್ತಾರೆ ಅಂದ್ರು. ಜೆಡಿಎಸ್ ನಾಯಕ ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಕೆ ವೇಳೆ ಕುಮಾರಸ್ವಾಮಿ, ರೇವಣ್ಣ, ಜಿಟಿ ದೇವೇಗೌಡ ಉಪಸ್ಥಿತರಿದ್ದರು. ಮತ್ತೊಂದು ಕಡೆ ಕಾಂಗ್ರೆಸ್ನ ಮೊದಲ ಅಭ್ಯರ್ಥಿಯಾಗಿ ಅಜಯ್ ಮಕೇನ್, ಎರಡನೇ ಅಭ್ಯರ್ಥಿಯಾಗಿ ನಾಸಿರ್ ಹುಸೇನ್, ಮೂರನೇ ಅಭ್ಯರ್ಥಿಯಾಗಿ ಜಿಸಿ ಚಂದ್ರಶೇಖರ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ನಾರಾಯಣ್ ಸಾಹೇಬ್ ಬಾಂಡ್ಗೆ ಅವರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಇವತ್ತು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಅವರ ಒಂದು ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಅವರ ಒಂದು ನೇತೃತ್ವದಲ್ಲಿ ಆಗ್ತದೆ. ಬಿಜೆಪಿ ಮತ್ತು JDSನ NDA ಅಭ್ಯರ್ಥಿಯಾಗಿ ಭೂಪೇಂದ್ರ ರೆಡ್ಡಿ ಅವರನ್ನು ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸ್ತಕ್ಕಂಥ ನಿರ್ಧಾರ ಆಗಿದೆ. ವಿರೋಧ ಪಕ್ಷಗಳ ಮತಗಳು ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಭೂಪೇಂದ್ರ ರೆಡ್ಡಿ ಅವರು ಏನು 5ನೇ ಅಭ್ಯರ್ಥಿ ನಿಲ್ತಾ ಇದ್ದಾರೆ, ಅವರಿಗೆ ವರ್ಗಾಯಿಸಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದೆ. ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ 3 ಜನ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯಕ್ಕೆ ಹಿರಿಯ 3 ಜನ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಟ್ಟಿದೆ. 3 ಅಭ್ಯರ್ಥಿಗಳು ಕೂಡ ಆಯ್ಕೆಯಾಗಿ ರಾಜ್ಯಸಭೆಗೆ ಹೋಗಿ ನಮ್ಮ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ರಾಜ್ಯದ ಎಲ್ಲ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆಯ ಬಳಕೆಯನ್ನ ಕಡ್ಡಾಯಗೊಳಿಸುವ ಮಹತ್ವದ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ದೊರಕಿದೆ. ವಾಣಿಜ್ಯ, ಕೈಗಾರಿಕೆ ಮತ್ತು ವ್ಯವಹಾರ ಉದ್ಯಮ ಟ್ರಸ್ಟ್ಗಳು, ಸಮಾಲೋಚನಾ ಕೇಂದ್ರಗಳು, ಆಸ್ಪತ್ರೆಗಳು, ಪ್ರಯೋಗಾಲಯಗಳು, ಮನೋರಂಜನಾ ಕೇಂದ್ರಗಳು, ಹೋಟೆಲ್ಗಳ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನ 60% ಪ್ರಮಾಣದಲ್ಲಿ ಪ್ರದರ್ಶಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಜಾಹೀರಾತು ಅಧಿಸೂಚನೆ ಕನ್ನಡದಲ್ಲೇ ಇರಬೇಕು. ಬ್ಯಾನರ್, ಕರಪತ್ರ, ಫ್ಲೆಕ್ಸ್, ನೋಟಿಸ್, ರಸೀದಿ, ಬಿಲ್, ನೋಟಿಸ್ನಲ್ಲೂ ಕನ್ನಡ ಕಡ್ಡಾಯ ಮಾಡಲಾಗಿದೆ. ಇದಕ್ಕಾಗಿ ಅಧಿನಿಯಮದ ಸೆಕ್ಷನ್ 13ಕ್ಕೆ ತಿದ್ದುಪಡಿ ತರಲಾಗಿದೆ. ಭಾಷಾ ಅನುಷ್ಠಾನ ರಾಜ್ಯ ಸಮಿತಿಗೆ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ನಿರ್ದೇಶಕರನ್ನ ಸದಸ್ಯರನ್ನಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯವರನ್ನ ಸಂಚಾಲಕರನ್ನಾಗಿಸಿಯೂ ನೇಮಿಸಲು ನಿರ್ಧರಿಸಲಾಗಿದೆ. ಇದರಿಂದ ಇನ್ನು ಮುಂದೆ ಅಸಡ್ಡೆಯಿಂದ ನಾಮಫಲಕದ ಒಂದು ಮೂಲೆಯಲ್ಲಿ ಕನ್ನಡ ಭಾಷೆ ಬಳಸುವುದನ್ನು ಕಡಿವಾಣ ಬೀಳಲಿದೆ. ಸರ್ಕಾರಿ ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬಗಳನ್ನು ಆಚರಿಸದಂತೆ ಸುತ್ತೋಲೆ ಹೊರಡಿಸಲಾಗಿದೆ. ಯುಗಾದಿ, ರಂಜಾನ್, ಕ್ರಿಸ್ಮಸ್, ಈದ್ ಮಿಲಾದ್, ಸಂಕ್ರಾಂತಿ ಹಬ್ಬ ಆಚರಣೆಗೆ ನಿರ್ಬಂಧ ಹೇರಲಾಗಿದೆ. ಕೇವಲ 10 ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾತ್ರ ಸರ್ಕಾರದಿಂದ ಅವಕಾಶ ನೀಡಲಾಗಿದೆ. ಒಂದು ವೇಳೆ ನಿಯಮ ಮೀರಿ ಧಾರ್ಮಿಕ ಹಬ್ಬಗಳನ್ನು ಆಚರಿಸಿದರೆ ಪ್ರಿನ್ಸಿಪಾಲರು ಹಾಗೂ ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮದ ಎಚ್ಚರಿಕೆ ಕೊಡಲಾಗಿದೆ. ಈ ಬಗ್ಗೆ ರಾಜ್ಯದ ಎಲ್ಲಾ ಸರ್ಕಾರಿ ವಸತಿ ಶಾಲೆ, ವಸತಿ ಕಾಲೇಜುಗಳಿಗೆ ಸುತ್ತೋಲೆ ಹೊರಡಿಸಲಾಗಿದೆ. ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಸೂಚನೆ ಮೇರೆಗೆ ಸುತ್ತೋಲೆ ನೀಡಲಾಗಿದೆ. ನಾಳೆ ಸಿದ್ದರಾಮಯ್ಯ ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಆಗಲಿದೆ. ಕಳೆದ ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಧ್ಯಂತರ ಬಜೆಟ್ ಅನ್ನು ಮಂಡಿಸಿತ್ತು. 2024-25ನೇ ಸಾಲಿಗೆ ಮುಂಗಡ ಪತ್ರ ಮಂಡನೆ ಮಾಡಲಿರುವ ಸಿಎಂ ಬಜೆಟ್ ಮೇಲೆ ಸರ್ಕಾರಿ ನೌಕರರು, ಮಹಿಳೆಯರು, ರೈತರು, ಯುವಕರು ಸೇರಿ ವಿವಿಧ ವಲಯಗಳಿಂದ ಹಲವು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ದಾಖಲೆಯ 15ನೆಯ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸಲಿದ್ದಾರೆ. ಇನ್ನು ನಾಳೆ ಬಜೆಟ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಖಜಾನೆ ಖಾಲಿ ಮಾಡಿಕೊಂಡು ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ದೆಹಲಿಗೆ ಹೋಗಿ ನಾಟಕ ಮಾಡಿದ್ದಾರೆ. ನಾಳೆ ಮಂಡಿಸುವ ಬಜೆಟ್ ಜನರಿಗೂ ವಿಶ್ವಾಸ ಇಲ್ಲ. ಹಿಂದೆ ವಿಧಾನಸಭೆಯ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಸುಳ್ಳು ಹೇಳಿ ಬಂದ್ರು. ಈಗ ಲೋಕಸಭೆಯ ಚುನಾವಣೆ ಗೆಲ್ಲಲು ಮತ್ತೊಂದು ಸುಳ್ಳು ಹೇಳ್ತಾರೆ. ಜನರ ಕಿವಿಗೆ ಹೂವು ಇಡೋ ತಂತ್ರ ಮಾಡ್ತಾ ಇದ್ದಾರೆ ಅಂತ ಟೀಕಿಸಿದ್ರು. ಖಜಾನೆಯನ್ನ ಖಾಲಿ ಮಾಡಿಕೊಂಡು ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡದೇ ಇರತಕ್ಕಂಥ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರದಲ್ಲಿ ಹೋಗಿ ದೆಹಲಿಗೆ ಹೋಗಿ ನಾಟಕವನ್ನ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ನಾಳೆ ಅವ್ರು ಮಂಡಿಸ್ತಕ್ಕಂಥ ಬಜೆಟ್ ಅನ್ನ ಜನರಲ್ಲೂ ಸಹ ಯಾವುದೋ ನಿರೀಕ್ಷೆ ಉಳ್ಕೊಂಡಿಲ್ಲ. ನಮ್ಮಲ್ಲೂ ಸಹ ಏನೋ ಉತ್ತಮ ಬಜೆಟ್ ಅನ್ನು ನೀಡ್ತಾರೆ ಅನ್ನೋ ಅಪೇಕ್ಷೆ ನಮಗೂ ಕೂಡ ಇಲ್ಲ. ಬೆಳಗಾವಿ, ತುಮಕೂರು ಜಿಲ್ಲೆ ವಿಭಜನೆಯ ಕುರಿತು ಸರ್ಕಾರದ ಸುತ್ತೋಲೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅಸ್ತಿತ್ವದಲ್ಲಿ ಇರೋ ಜಿಲ್ಲೆಗಳ ಮಿತಿಯನ್ನ ಪುನರ್ ರಚಿಸುವ ಬಗ್ಗೆ ಫೆಬ್ರವರಿ 8ರಂದು ರಾಜ್ಯ ಸರ್ಕಾರ ಸುತ್ತೋಲೆಯಲ್ಲಿ ಉಲ್ಲೇಖಿಸಿದೆ. ಈಗಾಗಲೇ ರಾಜ್ಯದಲ್ಲಿ ಬೆಳಗಾವಿ, ತುಮಕೂರು ದೊಡ್ಡ ಜಿಲ್ಲೆಯಾಗಿದೆ. ಸುತ್ತೋಲೆ ಬಗ್ಗೆ ಹಲವು ರೀತಿಯ ವ್ಯಾಖ್ಯಾನಗಳು ಮುನ್ನೆಲೆಗೆ ಬಂದಿದ್ದು, ಬೆಳಗಾವಿ ಜಿಲ್ಲೆ ವಿಭಜನೆಯ ಚರ್ಚೆ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಅಲರ್ಟ್ ಆಗಿದ್ದಾರೆ. ಪ್ರತ್ಯೇಕ ಜಿಲ್ಲೆಗಾಗಿ ಗೋಕಾಕ್, ಚಿಕ್ಕೋಡಿ, ಬೈಲಹೊಂಗಲ ಹಾಗೂ ಅಥಣಿ ನಡುವೆ ಫೈಟ್ ಶುರುವಾಗಿದೆ. ಚುನಾವಣಾ ಬಾಂಡ್ ಸಿಂಧುತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಚುನಾವಣಾ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ರಾಜಕೀಯ ಪಕ್ಷಗಳು ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ಸಂಗ್ರಹಿಸುವ ಯೋಜನೆಯು ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ಪೀಠ ಹೇಳಿದೆ. ಎಲೆಕ್ಟೋರಲ್ ಬಾಂಡ್ ಯೋಜನೆಯು ನಾಗರಿಕ ಮಾಹಿತಿ ತಿಳಿಸುವ ಹಕ್ಕನ್ನ ಉಲ್ಲಂಘಿಸ್ತಾ ಇದೆ. ಹೀಗಾಗಿ ಎಲೆಕ್ಟೋರಲ್ ಬಾಂಡ್ಗಳ ವಿತರಣೆಯನ್ನ ನಿಲ್ಲಿಸುವಂತೆ ಅದು ಭಾರತೀಯ ಸ್ಟೇಟ್ ಬ್ಯಾಂಕಿಗೆ ಸೂಚನೆಯನ್ನ ನೀಡಿದೆ. ಎಲೆಕ್ಟೋರಲ್ ಬಾಂಡ್ಗಳು ಸಂವಿಧಾನಿಕ ಮತ್ತು ನಿರಂಕುಶವಾಗಿದೆ. ಇವು ರಾಜಕೀಯ
ಪಕ್ಷಗಳು ಹಾಗೂ ದೇಣಿಗೆದಾರರ ನಡುವೆ ಹೊಂದಾಣಿಕೆ ಏರ್ಪಡಿಸೋದಕ್ಕೆ ಕಾರಣ ಆಗಬಹುದು. ಕಪ್ಪು ಹಣದ ವಿರುದ್ಧದ ಹೋರಾಟದ ಉದ್ದೇಶ ಹಾಗೂ ದೇಣಿಗೆದಾರರ ಹೆಸರನ್ನ ರಹಸ್ಯವಾಗಿ ಇರಿಸುವ ಉದ್ದೇಶಗಳು ಯೋಜನೆಯನ್ನ ಸಮರ್ಥಿಸಲಾಗುತ್ತೆ. ಹಾಗಾಗಿಯೇ ಬ್ಲಾಕ್ ಮನಿ ನಿಯಂತ್ರಿಸೋದಕ್ಕೆ ಎಲೆಕ್ಟೋರಲ್ ಬಾಂಡ್ಗಳು ಏಕೈಕ ಮಾರ್ಗ ಅಲ್ಲ ಅಂತ ನ್ಯಾಯಪೀಠ ಅಭಿಪ್ರಾಯವನ್ನ ಪಟ್ಟಿದೆ. ಬೆಳಗಾವಿ ಮಹಾನಗರ ಪಾಲಿಕೆ 22ನೇ ಅವಧಿಗೆ ನೂತನವಾಗಿ ಸಾಮಾನ್ಯ ಕಾರ್ಮಿಕ ಮಹಿಳೆ ಸವಿತಾ ಕಂಬಾಳೆ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಬರೋಬ್ಬರಿ 5 ವರ್ಷದ ಬಳಿಕ ಕನ್ನಡತಿಗೆ ಮೇಯರ್ ಪಟ್ಟ ಒಲಿದಿದೆ. ಮೇಯರ್ ಹುದ್ದೆ ಅವಿರೋಧವಾಗಿ ಆಯ್ಕೆಯಾದರೆ ಉಪಮೇಯರ್ ಸ್ಥಾನಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿ ಇದ್ರು. ಈ ವೇಳೆ 39 ಮತಗಳನ್ನು ಪಡೆಯುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಲಾಯಿತು. ಉಪಮೇಯರ್ ಆಗಿ ಆನಂದ್ ಚೌಹಾಣ್ ಆಯ್ಕೆಯಾದರು. ಈ ವೇಳೆ ಮಾತನಾಡಿದ ನೂತನ ಮೇಯರ್ ಸವಿತಾ ಕಂಬಾಳೆ, ಬೆಳಗಾವಿ ಮಹಾನಗರ ಅಭಿವೃದ್ಧಿ ಕೆಲಸಗಳಿಗೆ ವೇಗ ನೀಡ್ತೀನಿ. ಕಾರ್ಮಿಕ ಮಹಿಳೆಗೆ ಈ ಹುದ್ದೆ ಸಿಕ್ಕಿರುವುದು ಹೆಮ್ಮೆ ಆಗ್ತಾ ಇದೆ ಅಂತ ಸಂತಸ ವ್ಯಕ್ತಪಡಿಸಿದರು. ಜನತೆಗೆ ನನಗೆ ಇದೊಂದು ಅವಕಾಶ ಕೊಟ್ಟೋದಕ್ಕೆ 1 ವರ್ಷದೊಳಗೆ ನಾನು ಅಭಿವೃದ್ಧಿ ಕಾಮಗಾರಿ ಕಡೆನ ಗಮನ ಕೊಡ್ತೀನಿ. ನನ್ನ ಕೈಲಿ ಎಷ್ಟು ಆಗ್ತದೆ ಅಷ್ಟು ಸಹಾಯ ಆದಷ್ಟು ನಾನು ವರ್ಕ್ ಮಾಡ್ತೀನಿ, ಡೆವಲಪ್ಮೆಂಟ್ ವರ್ಕ್ ಮಾಡ್ತೀನಿ. ತುಂಬ ಹೆಮ್ಮೆ ಆಗ್ತದೆ. ಈ ಸ್ಥಾನ ಕೊಟ್ಟದ್ದು ನಮ್ಮ ಪಕ್ಷದವರಿಗೆ ಧನ್ಯವಾದ. ರಾಯಚೂರಿನ ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ ಪುತ್ರನಿಂದ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಪ್ರಕರಣ ಮತ್ತೊಂದು ಟ್ವಿಸ್ಟ್ ಅನ್ನ ಪಡ್ಕೊಂಡಿದೆ. ದೇವದುರ್ಗ ಪೊಲೀಸ್ ಠಾಣೆ ಹಾಗೂ ಸಂಚಾರಿ ಠಾಣೆ ಸಿಬ್ಬಂದಿ ನಮಗೆ ನೈತಿಕ ಸ್ಥೈರ್ಯ ಹಾಗೂ ರಕ್ಷಣೆ ನೀಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿಗೆ ಮನವಿಯನ್ನ ಮಾಡಿದ್ದಾರೆ. ಸುಮಾರು 59 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳು ಸಹಿ ಮಾಡಿ ಎಸ್ಪಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. 5 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರಿಂದ ನಿತ್ಯ ಪೊಲೀಸ್ ಕುಟುಂಬಗಳಿಗೆ ತೊಂದರೆ ಆಗ್ತಾ ಇರುವ ಬಗ್ಗೆ ಆರೋಪಿಸಿದ್ದಾರೆ. ಪೇದೆ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಎಷ್ಟೇ ಪ್ರಭಾವಿಯಾಗಿದ್ರು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒತ್ತಾಯಿಸಿದ್ದಾರೆ. ದೇವದುರ್ಗದಲ್ಲಿ ನಿಷ್ಪಕ್ಷಪಾತವಾಗಿ ಕರ್ತವ್ಯ ನಿರ್ವಹಿಸೋದಕ್ಕೆ ರಾಜಕೀಯ ಒತ್ತಡ ತಡೆಗಟ್ಟುವುದು, 3 ಪೇದೆಗಳ ಮೇಲೆ ದಾಖಲಾದಂತಹ ದೂರಿಗೆ ಬಿ ರಿಪೋರ್ಟ್ ನೀಡಬೇಕು, ಅಕ್ರಮ ಮರಳು ಟ್ರ್ಯಾಕ್ಟರ್ಗಳ ಮೇಲೆ ಪಿಐಗಳೊಂದಿಗೆ ದಾಳಿ ಮಾಡಿದ ಸಿಬ್ಬಂದಿ ಮೇಲೆ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಬಾರದು ಅಂತ ಒತ್ತಾಯಿಸಿದ್ದಾರೆ.